ಇತ್ತೀಚೆಗಷ್ಟೇ ಇಡೀ ಭಾರತೀಯ ಚಿತ್ರರಂಗವೇ ಬೆಚ್ಚಿ ಬೀಳುವಂತೆ ಮಾಡಿದ್ದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಮೇಲಿನ ಹಲ್ಲೆ. ಸದ್ಯ ಸೈಫ್ ಅಲಿ ಖಾನ್ ಅವರು ಸೇಫ್ ಆಗಿದ್ದಾರೆ. ಅದೇನೋ ಗೊತ್ತಿಲ್ಲ, ಅವರ ಗ್ರಹಗತಿಗಳು ಹೇಗಿವೆಯೋ ಏನೋ, ಆದರೆ ಅವರನ್ನು ಒಂದೊಂದೇ ಗ್ರಹಚಾರಗಳು ಸುತ್ತು ಹೊರದಿರೋದಂತೂ ನಿಜ. ಸದ್ಯ ಅವರ ಹಣೆ ಬರಹಕ್ಕೆ ಗ್ರಹಗತಿಗಳು ಕೂಡ ಕಾರಣ ಇರಬಹುದೇನೋ. ಇಷ್ಟಕ್ಕೂ ಸೈಫ್ ಅಲಿ ಖಾನ್ ಮತ್ತೆ ಅದು ಯಾವ ಗ್ರಹಚಾರಕ್ಕೆ ಸಿಲುಕಿದ್ರು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ಬೋದು. ನಿಜ, ಅವರು ಮೊನ್ನೆಯಷ್ಟೇ ಚಾಕು ಇರುತ್ತಕ್ಕೆ ಒಳಗಾಗಿದ್ದರು, ಆಸ್ಪತ್ರೆಗೂ ಕೂಡ ಸೇರಿದ್ರು. ಸದ್ಯ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ವಿಶ್ರಾಂತಿ ಪಡಿತಾ ಇರತಕ್ಕಂಥ ಬೆನ್ನಲ್ಲೇ ಅವರಿಗೊಂದು ಶಾಕ್ ಎದುರಾಗಿದೆ. ಏನದು ಶಾಕ್ ಅಂದರೆ, ಮಧ್ಯಪ್ರದೇಶದ ಹೈಕೋರ್ಟ್ ಇದೀಗ ಸೈಫ್ ಅಲಿ ಖಾನ್ ಅವರ ನೆಮ್ಮದಿಯನ್ನು ಕೂಡ ಕಸಿದುಕೊಂಡಿದೆ. ಇಷ್ಟಕ್ಕೂ ಆ ನೆಮ್ಮದಿ ಕಸಿದುಕೊಂಡಿದ್ದಕ್ಕೆ ಕಾರಣ 15,000 ಕೋಟಿ ರೂಪಾಯಿ. ಹೌದು, ಅಷ್ಟೊಂದು ಕೋಟಿ ರು ಆಸ್ತಿಯ ಮೇಲಿನ ಏನು ತಡೆಯಾಜ್ಞೆಯನ್ನು ಈಗ ಹೈಕೋರ್ಟ್ ತೆರವುಗೊಳಿಸಿದೆ. ಸದ್ಯ ಸೈಫ್ ಅಲಿ ಖಾನ್ಗೆ ಈಗ ಈ ತಡೆಯಾಜ್ಞೆ ಏನಿದೆ ತೆರವುಗೊಳಿಸಿರೋದು ಬಿಗ್ ಶಾಕ್ ಕೊಟ್ಟಿದೆ. ಹಾಗಾದರೆ ಏನದು 15,000 ಕೋಟಿಯ ವಿಷಯ ಅನ್ನೋದಾದರೆ, ಭೂಪಾಲ್ನಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಸೇರಿದಂಥ ಒಂದು ಭವ್ಯವಾದ ಅರಮನೆಯೊಂದು ಐತೆ. ಅಲ್ಲಿ ಸೈಫ್ ಅಲಿ ಖಾನ್ ತಮ್ಮ ಬಾಲ್ಯವನ್ನು ಕಳೆದಿದ್ದರು. 15,000 ಕೋಟಿ ಮೌಲ್ಯದ ಏನು ಅರಮನೆಯನ್ನು 1935ರಲ್ಲಿ ಸೈಫ್ ಅಲಿ ಖಾನ್ ಅವರ ತಂದೆ ಮನ್ಸೂರ್ ಅಲಿ ಖಾನ್ ಪಟೋಡಿಯಾ ಇದ್ದಾರಲ್ಲ, ಅವರ ತಾಯಿಯ ಅಜ್ಜ ನವಾಬ್ ಅಮೀದುಲ್ಲಾ ಖಾನ್ ಅವರು ನಿರ್ಮಾಣ ಮಾಡಿದರು. ಆದರೆ 1947ರ ವಿಭಜನೆಯ ನಂತರ ನವಾಬ್ ಅಮೀದುಲ್ಲಾ ಖಾನ್ ತಮ್ಮ ಈ ಆಸ್ತಿಯನ್ನು ತೊರೆದು 1950ರಲ್ಲಿ ಪಾಕಿಸ್ತಾನಕ್ಕೆ ವಲಸೆ ಹೋಗ್ತಾರೆ. ಈ ಸಮಯದಲ್ಲಿ ನವಾಬ್ ಅಮೀದುಲ್ಲಾ ಖಾನ್ ಅವರ 3 ಹೆಣ್ಣು ಮಕ್ಕಳ ಪೈಕಿ ಒಬ್ಬ ಮಗಳಾದಂಥ ಅಬಿದಾ ಸುಲ್ತಾನ್ ತಂದೆ ಜೊತೆ ಪಾಕಿಸ್ತಾನಕ್ಕೆ ಹೋದರೆ, ನವಾಬ್ ಇಫ್ತಿಕರ್ ಅಲಿ ಪಟೋಡಿಯನ್ನು ಮದುವೆಯಾಗಿದ್ದಂಥ 2ನೇ ಮಗಳು ಸಾಜಿದಾ ಸುಲ್ತಾನ್ ಅವರು ಭಾರತದಲ್ಲಿ ಉಳ್ಕೊಳ್ತಾರೆ. ಕಾನೂನುಬದ್ಧವಾಗಿ ಆಸ್ತಿಗಳ ಉತ್ತರಾಧಿಕಾರಿಯಾಗಿ ಅವರನ್ನು ಮಾಡಲಾಗ್ತದೆ. 2019ರಲ್ಲಿ ನ್ಯಾಯಾಲಯ ಕೂಡ ಸಾಜಿದಾ ಸುಲ್ತಾನ್ ಅವರೇ ಈ ಆಸ್ತಿಯ ಉತ್ತರಾಧಿಕಾರಿ ಅಂತೇಳಿ ಹೇಳಿಕೆ ಕೊಟ್ಟಿತ್ತು. ಆಸ್ತಿಯಲ್ಲಿ ಸೈಫ್ ಅಲಿ ಖಾನ್ ಅವರಿಗೂ ಕೂಡ ಪಾಲನ್ನು ನೀಡಿತ್ತು. ಆದರೆ ಆ ಬಳಿಕ ಸಾಜಿದಾ ಅವರ ಅಕ್ಕ ಪಾಕಿಸ್ತಾನಕ್ಕೆ ವಲಸೆ ಹೋದರು. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಚಕಾರ ಕೂಡ ಎತ್ತಿತ್ತು. 1968ರ ಶತ್ರು ಆಸ್ತಿ ಕಾಯ್ದೆಯಡಿ ಈ ಆಸ್ತಿ ಬರುತ್ತೆ ಅಂಥೇಳಿ ವಾದವನ್ನು ಕೂಡ ಮಾಡ್ತು. ಈ ಕಾಯ್ದೆಯ ಅಡಿ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ನಂತರ ಭಾರತವನ್ನು ತೊರೆದು ಹೋದವರ ಮೇಲೆ ಸರ್ಕಾರದ ಹಕ್ಕು ಇರುತ್ತೆ ಅಂಥೇಳಿ ಕೇಂದ್ರ ಸರ್ಕಾರ ಕೂಡ ಹೇಳ್ತು. ಈ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶ ಈಗ ಏನು ಹೈಕೋರ್ಟ್ಗೆ ಸೈಫ್ ಅಲಿ ಖಾನ್ ಕೂಡ ಅರ್ಜಿ ಸಲ್ಲಿಸಿ ತಡೆಯಾಜ್ಞೆಯನ್ನು ತಂದಿದ್ದರು ಈ ಹಿಂದೆ. ಆದರೆ ಈಗ ಈ ತಡೆಯಾಜ್ಞೆಯನ್ನು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ವಿವೇಕ್ ಅಗರ್ವಾಲ್ ಅವರು ಇರ್ತಕ್ಕಂಥ ಏಕಸದಸ್ಯ ಪೀಠ ಇದೆಯಲ್ಲ, ಅದು ತೆರವುಗೊಳಿಸಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ಆಸ್ತಿಯನ್ನು ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಒಂದು ವೇಳೆ ಸೈಫ್ ಅಲಿ ಖಾನ್ ಸುಪ್ರೀಂ ಕೋರ್ಟ್ನ ಮೆಟ್ಟಲು ಏರದೇ ಹೋದರೆ ಈ 15,000 ಕೋಟಿ ಆಸ್ತಿ ಕೇಂದ್ರ ಸರ್ಕಾರದ ಪಾಲಾಗೋದಂತೂ ಖಚಿತ ಅನ್ನೋ ಮಾತುಗಳು ಈಗ ಸದ್ಯಕ್ಕೆ ಕೇಳಿಬರ್ತಾ ಇದೆ. ಹೈಕೋರ್ಟ್ನ ಆದೇಶದ ಕುರಿತು ಸೈಫ್ ಅಲಿ ಖಾನ್ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಅವರು ನೀಡಿಲ್ಲ. ಅದೇನೇ ಇರಲಿ, ಚಾಕು ಇರಿತದಿಂದ ಪಾರಾದಂಥ ಸೈಫ್ ಈಗ ಸೇಫ್ ಆಗಿದ್ದೇನೋ ನಿಜ. ಆದರೆ ಇದೀಗ 15,000 ಕೋಟಿ ರೂಪಾಯಿ ಉಳಿಸ್ಕೊಳ್ಳೋಕ್ಕೂ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಎಷ್ಟೇ ಆಗಲಿ ಪಟೋಡಿ ಫ್ಯಾಮಿಲಿಯ ಕುಡಿ ಸೈಫು. ಸೊ ಆ ಆಸ್ತಿಯನ್ನು ಉಳಿಸಿಕೊಳ್ಳಲೇಬೇಕಾದಂಥ ಸಂದಿಗ್ಧ ಸ್ಥಿತಿ ಕೂಡ ಎದುರಾಗಿದೆ. ಅತ್ತ ಪ್ರಾಣ ಉಳಿಸಿಕೊಂಡಂಥ ನಟ ಇತ್ತ ಆಸ್ತಿ ಉಳಿಸಿಕೊಳ್ಳಬೇಕಾಗಿರೋದಂತೂ ಅನಿವಾರ್ಯವಾಗಿದೆ.